ಬಾಗೇಪಲ್ಲಿಯಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಸುಬ್ಬಾರೆಡ್ಡಿ ಅನ್ನು ಸ್ಥಾನವನ್ನು ಅಸಿಂಧುಗೊಳಿಸಿ ಹೈಕೋರ್ಟ್ ಆದೇಶ ಮಾಡಿತ್ತು. ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭರ್ಜರಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಕಾರ್ಯಕರ್ತರು ಕುಂಬಳಕಾಯಿ ದೃಷ್ಟಿ ತೆಗೆದು ಇವತ್ತು ಬಾಗೇಪಲ್ಲಿಗೆ ಶಾಸಕ ಸುಬ್ಬಾರೆಡ್ಡಿ ಅವರನ್ನ ವೆಲ್ಕಮ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ನನ್ನ ಜೊತೆ ಇದ್ದಾರೆ. ಸರ್, ಇವತ್ತು ಭರ್ಜರಿ ಎಂಟ್ರಿ ಕೊಟ್ಟಿದ್ದೀರಿ, ಒಂಥರ ಹೊಸ ಹುರುಪು ಬಂದಿದೆ ಜನಗಳಲ್ಲಿ, ಏನಂತೀರಾ ಸರ್? ಈಗ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇವತ್ತು ಇದೆಲ್ಲ ನೋಡ್ತಾ ಇದ್ರೆ ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ನಾನಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಾಮೂಲಿ ಇದ್ದಾಗ ಗೊತ್ತಾಗಲ್ಲ ಮನುಷ್ಯ. ಯಾವುದಾದ್ರೂ ಕಷ್ಟ ಕಾಲ ಬಂದಾಗ ಜನ ನಮ್ಮನ್ನು ಹೆಂಗೆ ನೋಡ್ತಾರೆ ಅನ್ನೋದು ಮುಖ್ಯ. ಈ ಕಷ್ಟ ಕಾಲದಲ್ಲಿ ಜನ ನನಗೆ ನಮ್ಮ ಶಾಸಕರು ಒಳ್ಳೆಯದಾಗಬೇಕು ಅಂತ ಪ್ರತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಪ್ರತಿಯೊಂದರಲ್ಲೂ ಹರಿಕೆ ಮಾಡಿ, ಅವ್ರಿಗೇನು ಅವ್ರ ಮನೇಲಿ ಎಷ್ಟು ಜನ ಅಷ್ಟು ಜನ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿದ್ರು ನೋಡಿದ್ರೆ ನಾನು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಈ ಪ್ರೀತಿ ಗಳಿಸಿರೋದಕ್ಕೆ ಖಂಡಿತವಾಗಲೂ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ನನಗಿವತ್ತು ಸಂತಸ ಆಗಿದೆಯಪ್ಪ. ಸರ್, ಈಗ ಈ ಭಾಗದ BJP ಪರಾಜಿತ ಅಭ್ಯರ್ಥಿ ನಾನೇ 2 ತಿಂಗಳಿಗೆ MLA ಆಗ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಅವರು ಹಿನ್ನಡೆ ಆಗಿದೆ, ಏನು ಹೇಳ್ತಾರೆ ಸರ್? ಸರ್, ಹೆಂಗೆ ಸರ್ ಸಾಧ್ಯ? ಸರ್, ಒಂದು 100 ಓಟು 50 ಓಟಿಂದ ಗೆದ್ದಿದ್ದು, ಏನೋ ಬೈ ಮಿಸ್ಟೇಕ್ಲಿ 150 ಓಟಿಂದ ನಾನು ಸೋತಿದ್ದೀನಿ, ನಾನು MLA ಆಗ್ತೀನಿ ಅನ್ನೋ ಒಂದು ಅರ್ಥ ಇರೋದು ಸರ್. ಸರ್, 20,000 ಮತಗಳು ತಮ್ಮ ಕಡಿಮೆ ಹಾಕಿರೋದು ಸರ್ ನನಗಿಂತ. ಹೆಂಗೆ ಸರ್ ಸಾಧ್ಯ? ನೀವು ಬಾಯಿದೆ ಅಂತಲ್ಲಿ ಏನೇನೋ ಮಾತನಾಡ್ತೀರ. ಸುಬ್ಬಾರೆಡ್ಡಿ ಭ್ರಷ್ಟಾಚಾರ ಮಾಡಿಬಿಟ್ಟ, ಸುಬ್ಬಾರೆಡ್ಡಿ ಅದು ಮಾಡಿಬಿಟ್ಟ, ಇದು ಮಾಡಿಬಿಟ್ಟ ಅಂತ. ಒಂದು ತೋರ್ಸೋಕ್ಕೆ ಕೇಳಿ ತಮ್ಮ ಮೀಡಿಯಾದವರು, ತಮ್ಮನ್ನು ಒಂದು ದಿವಸ ಕರೀರಿ, ಆ ಥರ ಡಾಕ್ಯುಮೆಂಟ್ ತೊಗೊಂಡು ಬರಲಿ. ನಾನು ಡಾಕ್ಯುಮೆಂಟ್ ಎಲ್ಲ ಮೀಡಿಯಾದವರು ಇರಲಿ, ಎಲ್ಲ ಮೀಡಿಯಾದವರು ಇರಲಿ, ಇಡ್ದೋಣ. ನೀವು ಕೇಳಲಿಕ್ಕೋಸ್ಕರ ನಾನು ಮುಂದೆ ಇಡ್ತೀನಿ, ಅವ್ನು ಕೇಳಲಿಕ್ಕೋಸ್ಕರ ಮುಂದೆ ಇಡಲಿ. ನಾನು ತಪ್ಪಿಸ್ನಾದ್ರೆ ನನಗೇನು ಕೋರ್ಟು ಡಿಸ್ಕ್ವಾಲಿಫೈ ಮಾಡೋದಿಲ್ಲ. ನಾನೇ ಮನೆಗೆ ಹೋಗ್ಬಿಡ್ತೀನಿ ರಾಜೀನಾಮೆ ಕೊಟ್ಟು. ನಾನು ನಿಮಗೆ ಗೊತ್ತಿರಲಿ, ನಾನು CM ಹತ್ರಕ್ಕೆ ನೇರವಾಗಿ ಹೋದೆ. ಇದಾದ ನೆಕ್ಸ್ಟ್ ಡೇ ಮಂಗಳವಾರ ನಾನು ಹೋಗಲಿಲ್ಲ. CM ಫೋನ್ ಮಾಡಿ ಯಾರನ್ನ ಕಳ್ಸಿದ್ದು ನಮ್ಮ ಮನೆ ಹತ್ರಕ್ಕೆ ಹೋದೆ. ನಾನು ಹೋಗಲ್ಲ ಸ್ಟೇಗೆ ಅಂದೆ, ನಾನು ಎಲೆಕ್ಷನ್ಗೆ ಹೋಗಬೇಕು ಅಂದೆ. ನಮ್ಮ CM ಒಪ್ಪಲಿಲ್ಲ. ನಿನ್ಗೇನು ಬುದ್ಧಿ ಇದೆಯೇನೋ, ನಾನು ಕಪಿಲ್ ಸಿಬಲ್ಗೆ ಮಾತನಾಡ್ತೀನಿ, ನೀನು ಹೋಗಿ ಸ್ಟೇ ಹಾಕಿ ಸುಮ್ಮನೆ ಅಂದ. ಅವ್ರ ಬಲವಂತಕ್ಕೆ ನಾನು ಸ್ಟೇಗೆ ಹೋದೆ. ನನಗೆ ಎಲೆಕ್ಷನ್ ಮಾಡಬೇಕಂತ ಆಸೆ ಇತ್ತು, ಮಾಡಬೇಕು ಅಂತ ಆಸೆ ಇತ್ತು. ಆದರೆ ನಮ್ಮ ಹೈಕಮಾಂಡ್ ಒತ್ತಡದಿಂದ ನಾನು ಸ್ಟೇಗೆ ಹೋಗಬೇಕಾಗಿತ್ತು. ಆದರೂ ನಾನು ಕೇಳೋದಿಷ್ಟೇ, ನಿಮ್ಮೇನೇ ನಾನು ಭ್ರಷ್ಟಾಚಾರ ಮಾಡಿದ್ರು, ಜನರಿಗೆ ವಂಚನೆ ಮಾಡಿದರೆ ನೀವು ನನ್ನ ಮುಂದೆ ಬನ್ನಿ, ಇಲ್ಲ ನಿಮ್ಮಂಥ ಮೀಡಿಯಾ ಮುಂದೆ ಬನ್ನಿ. ಇಲ್ಲ ನೀವೇ ಕೊಟ್ಟಿದ್ದೀರಾ, ED ಅಧಿಕಾರಿಗಳು ಕೊಟ್ರಿ, ಅದು ಹೋಯಿತು. ಈ ಕೋರ್ಟ್ ಕೊಟ್ರಿ, ಇದು ಹೋಗ್ತಾ ಇದೆ. ನಿಮ್ದು ಯಾವುದೂ ಇಲ್ಲ ನಿಜಾಂಶ. ನೀವೇನೋ ಏನೋ ಒಂದು ನಾನು ಇಲ್ಲಿ ಆವಾಗವಾಗ ಕಾಣಿಸ್ಕೋಬೇಕು ಅಂತ ಈ ಕೆಲಸ ಮಾಡ್ತಾಯಿದ್ದೀರ. ನಮ್ಮ ಜನ ಇದನ್ನು ಒಪ್ಪೋದಿಲ್ಲ. ನಾವು ನಿನ್ನ ಥರ ನಾನು ಮಾಡಿದರೆ ನಿನ್ನ ಬಾಗೇಪಲ್ಲಿಯಲ್ಲೇ ಬಿಡ್ತಾಯಿಲ್ಲ. ನಾನು ಹೇಳ್ದೆ ಇಷ್ಟೊತ್ತು ಮಾಧ್ಯಮದವ್ರಿಗೆ, ನಾನು ಸರ್ವೀಸೇ ಮಾಡ್ತಾಯಿದ್ದೆ, ನಾನು ಇನ್ನೂ ರಾಜಕೀಯನೇ ಪ್ರಾರಂಭ ಮಾಡಿಲ್ಲ. ನಾನು 30 ವರ್ಷಗಳಿಂದ ಜನರ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ, ಅದೇ ಕಂಟಿನ್ಯೂ ಆಗಿದೆ. ನಾನು ಹೊಸದಾಗಿ ಏನೂ ಮಾಡ್ತಾಯಿಲ್ಲ. ಜನರಿಗೆ ಬಂದ ಅಧಿಕಾರಿಗಳು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ನೀವು ನೋಡ್ತಾ ಇರ್ತೀರ ಎಲ್ಲ ಕಡೆ ಹಿಂಗಾದಾಗ ಯಾವುದಾದ್ರೂ MLA ಡಿಸ್ಕ್ವಾಲಿಫೈ ಇಂಥವ್ರು ಬೇಕಂತ ಮಾಡಿದರೆ ಬಂದ್ ಮಾಡೋದು, ಇಲ್ಲಾಂದ್ರೆ ಪ್ರತಿಭಟನೆಗಳು ಮಾಡೋದು. ನಮ್ಮ ಜನ ಎಲ್ಲೂ ಮಾಡಲಿಲ್ಲ. ಓನ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಮತ್ತು ಎಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ನಮ್ಮ ಶಾಸನ ಒಳ್ಳೆಯದಾಗಬೇಕು ಅಂತ. ಆ ಥರ ನನ್ನ ಫಾಲೋವರ್ಸ್ ನಾನು ಬೆಳೆಸಿದ್ದೀನಿ. ನಾನು ಬಂದಾಗಲಿಂದ ಮೊದಲು ಬಾಗೇಪಲ್ಲಿ ಹೊತ್ತು ಉರಿತಾಯಿತ್ತು. ನಾನು ಬಂದಾಗಲೇ ಒಂದು ಗಲಾಟೆ ಹಾಕಕ್ಕೆ ಬಿಟ್ಟಿಲ್ಲ, ಶಾಂತವಾಗಿ ಇಟ್ಕೊಂಡಿದ್ದೆ ನನ್ನ ಕ್ಷೇತ್ರ. ಈ ಥರ ರಾಜಕೀಯ ಮಾಡೋನು ನಾನು. ನೀವು ಬಂದು ಇದನ್ನೇನೇನೋ ಮಾಡಿ ಪಾಪ ನಮ್ಮದು ನಿಮ್ಮದು ನಡೆಯುತ್ತೆ ಅಂತ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಬಡವ್ರ ಹೊಟ್ಟೆಗೆ ನಾವು ನೀವು ಸೇರಿ ಅನ್ನ ಆಗಬೇಡ, ವಿಷಾಕ ಅಂತ ಕೆಲಸ ನೀವು ಮಾಡಬಾರ್ದು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ವಿರೋಧಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾಮಿನೇಷನ್ ಫೈಲ್ ಮಾಡುವಾಗ ಯಾವ ರೀತಿ ಯಾಮಾರಿಬಿಟ್ರೆ ಸರ್ ಒಂದು ವಿಚಾರದಲ್ಲಿ? ಸರ್, ಈಗ ಯಾಮಾರಿರೋದು ಏನಿಲ್ಲ ಸರ್, ಅದರಲ್ಲಿ ಇರೋದೇ ಸರ್. ಆದರೂ ನಾನು ಹೇಳ್ತೀನಿ, ಕೆಲವು ಸಂಘದ ಕಾನ್ಸೆಪ್ಟ್ ಯಾಮಾರಿರ್ಬೋದು. ಯಾಕಂದರೆ ಕ್ಯಾನ್ವಾಸ್ ಮಾಡ್ತಾಯಿದ್ವಿ ಯಾವುದೋ ಊರಲ್ಲಿ, ನಮ್ಮ ಆಡಿಟ್ರು ನಮ್ಮ ಸಹಾಯಕನ ಬಂದು ಫೈಲ್ ಮುಂದಿರ್ತಾನೆ. ಏನು ಬರ್ದಿದೆ ಅಂತ ನೋಡಲ್ಲ. ಆ ಸ್ಪೀಡಲ್ಲಿರುವಾಗ ಏನು ಕರೆಕ್ಟಾಗಿ ಮಾಡಿರ್ತಾರೆ ಅಂತ ಸೈನ್ ಮಾಡಿರ್ತೀವಿ. ಆದರೆ ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಲೀಗಲ್ಲಾಗೆ ಮಾಡಿದ್ದೀನಿ. ನೀವು ಈಗ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ 1 ಲಕ್ಷ ಇದೆ ಇಟ್ಕೊಳ್ಳಿ. ಅವ್ರು ಕೇಳೋದು 1 ಲಕ್ಷ ಎಲ್ಲೆಲ್ಲಿದೆ ಅಂತ ಹೇಳ್ಬೇಕಾಯ್ತು. 1 ಲಕ್ಷ ತೋರಿಸಿದ್ದೀವಿ. ಇಂಥ ಜಾಗದಲ್ಲಿ 25,000 ಇದೆ, ಇಂಥ ಜಾಗದಲ್ಲಿ ಹಂಗೆ ತೋರ್ಸೋಕ್ಕೆ ಹೋದ್ರೆ ನಾನು 300 ಕೊಟ್ಟು ಹೆಚ್ಚು ಕಮ್ಮಿ ಒಂದು 2,500 ಪುಟಗಳು ಬೇಕು. ಈ ಥರ ಇರೋದ್ರಿಂದ ಅದು ಅವಶ್ಯಕತೆ ಇಲ್ಲ. ನನ್ನ ಆಸ್ತಿ ಇಷ್ಟಿದೆ,
ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ, ಅಷ್ಟೇ ಬೇಕಾಗಿರೋದು. ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಸೀನಿಯರ್ ವಕೀಲರು ಇದನ್ನೇ ಮಾತು ಹೇಳಿದರೆ ಅದನ್ನೇ ನಾವು ನಿನ್ನೆ ಪಾಯಿಂಟ್ಸ್ ಮಾಡ್ಕೊಂಡು ಹೋಗಿದ್ವಿ. ಆದರೆ ಕೇಳಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ, ಅವರೇ ಕೊಟ್ಟಿರೋದ್ರಿಂದ ನಾವು ಯಾವುದು ಮಾತನಾಡಲಿಲ್ಲ. ಈಗ ನಿಮ್ಮ ವಿರೋಧಿ ಸಿ ಮುನ್ರಾಜುಗೆ ತಾವೇನು ಹೇಳಕ್ಕೆ ಬಯಸ್ತೀರಿ ಸರ್? ನಾನು ಹೇಳೋದು ಇಷ್ಟೇ ಸರ್, ಇಷ್ಟೊತ್ತಿಲ್ದಂಗೆ ನೀವು ರಾಜಕೀಯ ಮಾಡ್ಕೊಳ್ಳಿ, ನಂದು ಏನು ಅಭ್ಯಂತರ ಇಲ್ಲ. ಜನ ಅಭಿಪ್ರಾಯ ಕೊಟ್ಟರೆ ನೀವು MLAನೂ ಆಗಿ, ನಂದೇನು ಅಭಿಪ್ರಾಯ ಇಲ್ಲ. ಆದರೆ ಬೇಕಂತ ಈ ಥರ ಮಾಡಬೇಡ್ರಿ. ನೀವು ಮಾಡ್ತಾ ಇರೋಂಥ ರಾಜಕೀಯ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಬಾಗೇಪಲ್ಲಿಗೆ ಬರೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಜನರು ನಾನು ಆಗ ಬೆಳೆಸ್ಕೊಂಡು ಬಂದಿದ್ದೀನಿ. ಯಾಕಂದರೆ ಒಳ್ಳೆ ನ್ಯಾಯವಾಗಿ ಮಾತನಾಡಿ, ನೀವೇನು ಯಾವಾಗಲೂ ನೀವು ದುರುದ್ದೇಶಪೂರ್ವವಾಗಿ ಮಾತನಾಡ್ತಾ ಇದ್ರಿ, ಏನು ಅರ್ಥ ಇದಕ್ಕೆ? ಸರ್ 3 ಬಾರಿ ಒಬ್ಬ ಜನಪ್ರತಿನಿಧಿ ಗೆದ್ಕೊಂಬರೋದು ಅಷ್ಟು ಸಲೀಸಲ್ಲ. ಆದರೆ ಅಡ್ಡದಾರಿಯಲ್ಲಿ ಈ ಥರ MLA ಬಂದ್ರ ಸಿ ಮುನ್ರಾಜು ಅಂತ ನಿಜಾನೇ ಅಲ್ವಾ? ಲೀಡ್ ಎಷ್ಟು ಆಯಿತು, ಯಾವುದೋ ಪಾರ್ಟಿಯಿಂದ ಟಿಕೆಟ್ ಕೊಟ್ಟಿದ್ರೆ ಪಾರ್ಟಿ ಹೆಸರಲ್ಲಿ ಗೆದ್ದಿದ್ದಾನೆ ಅವನು ಅನ್ಬೋದು. ಇಂಡಿಪೆಂಡೆಂಟಾಗಿ 33,000 ಮೆಜಾರಿಟಿ ಕೊಡ್ತಾರೆ, ಇಂಡಿಪೆಂಡೆಂಟ್ ಸ್ವತಂತ್ರ ಅಭ್ಯರ್ಥಿಯಾಗಿ. ಮತ್ತು ಪಾರ್ಟಿಯಲ್ಲಿಂದ 16,000 ಒಂದು ಸಲ, 20,000 ಒಂದು ಸಲ. ನಾನೇನು 1,000-2,000 MLA ಆಗೋದನ್ನು ಆಗಿಲ್ಲ. ನಾನು ಜನರ ಪ್ರೀತಿ ವಿಶ್ವಾಸ ಇರೋದ್ರಿಂದ, ಅವ್ರ ಸೇವೆ ಮಾಡಿರೋದ್ರಿಂದ ಕಂಟಿನ್ಯೂಸ್ ಆಗಿ 3 ಸಲ ಗೆಲ್ಸೋದು. ಇಲ್ಲ ಅಂದರೆ ಒಂದೇ ಸಲ ಗೆಲ್ಲಿಸಿ ನಿನ್ನ ಯೋಗ್ಯತೆ ಇಷ್ಟೇ ಅಂತ ಮಕ್ಕಕ್ಕೆ ಮಂಗಳಾರತಾಗಿ ಮನೆಗೆ ಹೋಗುವಂತ ಇದ್ದರು. ನಾನು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಇಟ್ಕೊಂಡಿದ್ದಾರೆ ಈ ಭಾಗದಲ್ಲಿ. ಸುಪ್ರೀಂ ಕೋರ್ಟ್ ಈಗ ಸೆಪ್ಟೆಂಬರ್ಗೆ ವಿಚಾರಣೆ ನಿಗದಿಪಡಿಸಿರ್ತಕ್ಕಂಥದ್ದು ಏನೆಲ್ಲ ಆಗ್ಬೋದು ಸರ್ ಅಲ್ಲಿ? ಏನು ಆಗೋ ಅವಶ್ಯಕತೆ ಇಲ್ಲ. ಆವತ್ತು ನಾವು ಅಪೀಲ್ ಹಾಕ್ಕೊಳ್ತೀವಿ, ಇನ್ನೊಂದು ಸಲ ಸ್ಟಾರ್ಟ್ ಆಗುತ್ತೆ ಚರ್ಚೆ ಪರಚರ್ಚೆ ಆಗಲಿ. ನೋಡಪ್ಪ, ನಾನೇನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಟ್ಟಿಲ್ಲ. ನಾನು ಈಗಲೇ ಎಲೆಕ್ಷನ್ಗೆ ಹೋಗಬೇಕು ಅಂತ ರೆಡಿ ಆಗಿರೋನು. ಇನ್ನು 6 ತಿಂಗಳಿಗೋ 1 ವರ್ಷಕ್ಕೋ 2 ವರ್ಷಕ್ಕೆ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ಜನ ನನ್ನ ನಿಜವಾಗ್ಲೂ ಇನ್ನೊಂದು ಸಲ ಅವನು ಮಾಡಿರೋ ಒಳ್ಳೆ ಕೆಲಸನೇ ಮಾಡಿದ್ದ ಮುನ್ರಾಜು. ನಮ್ಮ CM ಒಪ್ಕೊಂಡಿದ್ದೆ, ಇನ್ನೊಂದು ಸಲ MLA 4ನೇ ಸಲ ಸೀನಿಯಾರಿಟಿನೂ ಸಿಗ್ತಾಯಿತ್ತು ನನಗೆ. ಯಾಕೆ ನಮ್ಮ ಹೈಕಮಾಂಡ್ ಒಪ್ಪಲಿಲ್ಲ. ಇದಿಷ್ಟು ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು 3 ಬಾರಿ ಗೆದ್ದಿದ್ದೀನಿ, 4ನೇ ಬಾರಿ ಗೆಲ್ಲೋದು ನನಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಇಲ್ಲ. ಆದರೆ ನನ್ನ ಎದುರಳಿಗೆ ಯಾವುದೇ ಕಾರಣಕ್ಕೂ ಬಂದಿಲ್ಲ, ನಾನು ವಿರುದ್ಧ ನಿಂತು ಗೆದ್ದು ತೋರಿಸ್ಬೇಕು ಅಂತ ಮಾತನ್ನ ಹೇಳ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.